ವರ್ಷಗಳ ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷ ಯತ್ನಾಳ್ ಅವರ ಉಚ್ಚಾಟನೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಉಚ್ಚಾಟನೆ. ಯತ್ನಾಳ್ ಉಚ್ಚಾಟಿಸಿ ಆದೇಶವನ್ನ ನೀಡಿದೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ. ಈ ಹಿಂದೆಯೇ ಯತ್ನಾಳ್ ಅವರಿಗೆ ವಾರ್ನಿಂಗ್ ಅನ್ನ ಕೊಡಲಾಗಿತ್ತು. 2 ಬಾರಿ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಆದರೂ ಕೂಡ ಮತ್ತೆ ತಮ್ಮ ಹೇಳಿಕೆಗಳನ್ನ ಅಂದ್ರೆ ಬಿಜೆಪಿಯ ನಾಯಕರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇರುವಂತದ್ದು, ಬಿಜೆಪಿಗೆ ಮುಜುಗರ ತರುವಂತಹ ನಡವಳಿಕೆ, ತಮ್ಮದೇ ಒಂದು ಬಣವನ್ನ ಕಟ್ಕೊಂಡು ಪದೇ ಪ್ರತ್ಯೇಕ ಸಭೆಯನ್ನ ಮಾಡ್ತಾ ಇದ್ದಂಥದ್ದು, ಇದೆಲ್ಲವೂ ಕೂಡ ಶಿಸ್ತು ಸಮಿತಿ ಗಮನಿಸ್ತಲೇ ಇತ್ತು. ಈ ಬಗ್ಗೆ ಕೆಲ ನಾಯಕರು ಕೂಡ ಆರೋಪವನ್ನ ಮಾಡಿದ್ರು, ಕಂಪ್ಲೇಂಟ್ ಅನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರಿಗೆ 2 ಬಾರಿ ಶೋಕಾಸ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ಆದರೂ ಕೂಡ ಮತ್ತೆ ಮಾಧ್ಯಮದ ಎದುರು ಬಹಿರಂಗವಾಗಿ, ಅದರಲ್ಲೂ ಯಡಿಯೂರಪ್ಪ ಅವರು ಹಾಗೆ ಅವರ ಪುತ್ರ ಆದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧವಾಗಿ ಮಾತನಾಡುವಂಥದ್ದು, ಪ್ರತ್ಯೇಕ ಸಭೆಗಳನ್ನು ನಡೆಸುವಂಥದ್ದು, ಈ ರೀತಿಯ ಕೆಲ ಹೇಳಿಕೆಗಳು ಯತ್ನಾಳ್ ಅವರಿಗೆ ಕಂಟಕವಾಯಿತು. ಹೀಗಾಗಿ ಶಿಸ್ತು ಸಮಿತಿ ಈ ಬಾರಿ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. ಯಾವುದೇ ಹುದ್ದೆಯಲ್ಲಿದ್ರೂ ಕೂಡ, ಬಿಜೆಪಿಗೆ ಸಂಬಂಧಪಟ್ಟಂತೆ ಯಾವುದೇ ಹುದ್ದೆಗಳಲ್ಲಿದ್ರೂ ಕೂಡ ಅವರನ್ನ ಆ ಹುದ್ದೆಯಿಂದ ತೆರವುಗೊಳಿಸಲಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಹೇಳಿ ಬಿಜೆಪಿಯ ಅನೇಕ ನಾಯಕರು ಆಗ್ರಹ ಪಡಿಸ್ತಾ ಇದ್ರು. ಇದೀಗ 6 ವರ್ಷಗಳ ಕಾಲ ಅವರನ್ನ ಉಚ್ಚಾಟಿಸಲಾಗಿದೆ.